ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ದ ಹೋಲ್ಸೇಲ್ ಡೀಲರ್ ಆಗಿರತಕ್ಕಂಥ ದೀಪ ಆರ್ಟ್ಸ್ಗೆ ಬಂದಿದ್ದೀವಿ ರೀ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಲ್ಲ ಥರ ಮೆಟಲ್ಸು ಸಿಗುತ್ತೆ, ದೇವ್ರ ಪೂಜೆ ಸಾಮಗ್ರಿಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ಮೆಟಲ್ ಸಿಗುತ್ತೆ, ಸ್ಟ್ಯಾಚ್ಯೂ ಸಿಗುತ್ತೆ, ಬ್ರಾನ್ಸ್ ಸಿಗುತ್ತೆ, ಬ್ರಾಸ್ ಸಿಗುತ್ತೆ, ಕಾಪರ್ ಸ್ಟ್ಯಾಚ್ಯೂ ಸಿಗುತ್ತೆ, ಗಿಫ್ಟ್ ಐಟಮ್ಸು ಸಿಗುತ್ತೆ ನಿಮಗೆ. ಅದೇ ಥರ ಪೂಜಾ ಆರ್ಟಿಕಲ್ಸ್ ಎಲ್ಲನೂ ಸಿಗುತ್ತೆ. ಇಲ್ಲಿ ಇಷ್ಟು ಮಾತ್ರ ಇಲ್ಲ, ನಿಮ್ಗೆ ಇನ್ ಕೇಸ್ ಯಾರಿಗಾದ್ರೂ ರಿಪೇರ್ ಮಾಡಬೇಕಾದ್ರೂ ಪೂಜಾ ಐಟಮ್ಸ್ ಏನೋ ಹೊಡೆದೋದ್ರೂ ಇಲ್ಲಿ ರಿಪೇರ್ ಮಾಡಿಕೊಡ್ತಾರೆ. ಇನ್ ಕೇಸ್ ತುಂಬ ಹಳೆಯದಾಗಿರೋ ಪಾಲಿಷ್ ಕೂಡ ಮಾಡಿಕೊಡ್ತಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಹಾಯ್ ಸರ್. ಹಾಯ್ ಮ್ಯಾಮ್. ನಿಮ್ಮ ಶಾಪ್ ಎಲ್ಲಿದೆ? ಮೇಡಮ್ ಅವೆನ್ಯೂ ರೋಡ್, ಮೇನ್ ರೋಡ್ ಮೇಡಮ್. ನಿಮ್ಮ ಶಾಪ್ ಹೆಸರು? ದೀಪಾ ಆರ್ಟ್ಸ್ ಮ್ಯಾಮ್. ದೀಪಾ ಆರ್ಟ್ಸ್. ನಿಮ್ಮ ಹತ್ರ ಎಲ್ಲ ಥರ ದೇವರುಗಳು ಸಿಗ್ತಾರಲ್ಲ? ಎಲ್ಲ ದೇವ್ರು ಸಿಗುತ್ತೆ, ಪೂಜಾ ಆರ್ಟಿಕಲ್, ಗಿಫ್ಟ್ ಆರ್ಟಿಕಲ್ ಎಲ್ಲ ಸಿಗುತ್ತೆ. ಏನೇನು ಇರುತ್ತೆ ಸರ್ ನಿಮ್ಮ ಶಾಪಲ್ಲಿ? ಮೇಡಮ್ ಈ ಥರ ಗಣೇಶ ಇದೆ, ಸೋ ಪೀಸ್, ಪೂಜಾ ಐಟಮ್ ಎಲ್ಲ ಸಿಗುತ್ತೆ. ಆಮೇಲೆ ಈ ಥರ ಹಸುಗರು ಸಿಗುತ್ತೆ ಮೇಡಮ್. ನಂದಿನಿ ಅಂತಾರಲ್ಲ? ಹಾಂ, ನಂದಿನೂ ಸಿಗುತ್ತೆ ಇದರಲ್ಲಿ. ಇದು ಹಸುಕರು. ಇಲ್ಲಿ ಡಿಫ್ರೆಂಟ್ ಮಾಡೆಲ್ ಆ್ಯಂಡ್ ವೆರೈಟಿ ಸಿಗುತ್ತೆ ಮೇಡಮ್. ಸೈಜಸ್ಗಳು ಅವೈಲೇಬಲ್ ಇರುತ್ತೆ ಮೇಡಮ್. ಇದೆಲ್ಲ ಓಕೆ, ಎಲ್ಲ ಕ್ವಾಂಟಿಟಿನಲ್ಲಿ ಸಿಗುತ್ತೆ. ಈ ಥರ ಕಾಮಧೇನು ಮೇಡಮ್, ಡಿಫ್ರೆಂಟ್ ಆಗಿರೋದು. ಒಂದು ನಿಮಿಷ ಇವ್ರು, ಒಂದು ನಿಮಿಷ ಕಾಮಧೇನುನ ತೋರಿಸಿ. ಇದು ಓಕೆ, ಎಷ್ಟಾಗುತ್ತೆ ಸರ್ ಕಾಮಧೇನು ಪ್ರೈಸು? ಇದು ಅಪ್ರೋಕ್ಸ್ ಮೇಡಮ್ 4,500-5,000 ವರೆಗೂ ಆಗ್ಬೋದು. ಐಡಿಯಾ ಚೆಕ್ ಮಾಡಬೇಕು ಮೇಡಮ್. ಇಲ್ಲ ತೂಕದ ಲೆಕ್ಕ ಬರುತ್ತೆ ಮೇಡಮ್. ತೂಕದ ಲೆಕ್ಕನ? ಹೌದು. 1 kg ಎಷ್ಟು ಚಾರ್ಜ್ ಮಾಡ್ತೀರಾ ಮೇಡಮ್? 900 ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ಮೇಡಮ್, ಡಿಪೆಂಡ್ ಆಫ್ ಕ್ವಾಲಿಟಿ ಆ್ಯಂಡ್ ವರ್ಕ್. ಓಕೆ ಸರ್, ತಮ್ಮ ಹತ್ರ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಗಿಫ್ಟ್ ಐಟಮ್ ನಮ್ಮ ಹತ್ರ 60 to 70 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. 10,000 ತನಕ ಇರುತ್ತಾ? 10,000, 1 lakh, 1.5 lakh, 2 lakh ವರೆಗೂ ಇರುತ್ತೆ. ಸೂಪರ್ ಸರ್, ಸೂಪರ್ ಸರ್. ದಯವಿಟ್ಟು ನೀವು 60 ರೂಪೀಸ್ ಪ್ರಾಡಕ್ಟ್ ಒಂದು ತೋರಿಸಿ. 60 ರೂಪೀಸ್ನಲ್ಲಿ ಮೇಡಮ್ ಈ ಥರ ಚಿಕ್ಕ ಚಿಕ್ಕ ದೀಪಗಳು ಬರುತ್ತೆ ಮೇಡಮ್. ತೋರಿಸಿ ಸರ್. ಒಂದು ಇದು ಜೋಡಿ ದೀಪನ? ಹೌದು ಮೇಡಮ್. ಸರ್ ಈ ದೇವರೆಲ್ಲ ಎಷ್ಟು ಸರ್, ಎಷ್ಟು ರೇಂಜಲ್ಲಿ ಸರ್? ಇದು ಮೇಡಮ್ 55 ರೂಪೀಸ್ ಬರುತ್ತೆ. ಓಕೆ. ಗಣೇಶ ಇದು ಮೇಡಮ್ 60 to 70 ರೂಪೀಸ್ ವರೆಗೂ ಬರುತ್ತೆ, ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ಓಕೆ ರೀ. ಇದು ದೀಪಗಳಲ್ಲಿ ಮೇಡಮ್ ಸೈಜಸ್ ಇರುತ್ತೆ. ಇದು 60 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇದು 60 ಅಲ್ವಾ ನಿಮ್ಮ ಕೈಲಿರೋದು ಈಗ? ಹಾಂ ಮೇಡಮ್, 60 ರೂಪೀಸು. ಇದು ಡಿಸೈನ್ ಸಿಗುತ್ತೆ ಎಲ್ಲ. ಓಕೆ ರೀ. ಇದು ಮೇಡಮ್ ಗಣೇಶ ಲೀಫ್ ನೋಡೋಕೆ ದೊಡ್ಡದು, ರೇಟ್ ಕಡಿಮೆ ಇರುತ್ತೆ. ಇದು 75 ರೂಪೀಸ್. ಓ ದಟ್ಸ್ ಅಮೇಜಿಂಗ್, ವೆರಿ ತುಂಬಾ ಚೆನ್ನಾಗಿದೆ. ಗಿಫ್ಟ್ ಮಾಡೋಕೆ ತುಂಬಾ ಒಳ್ಳೆ ಇರುತ್ತೆ ಮೇಡಮ್. ಹೌದು ಸರ್. ಆಮೇಲೆ ಚಿಕ್ಕ ಚಿಕ್ಕ ವಿಗ್ರಹ ಮೇಡಮ್ ಇದೆ. ಇದು ಪೂಜಾ ಮಾಡೋಕೆ ಗಿಫ್ಟಿಂಗ್ ಪರ್ಪಲ್ಗೆ ತುಂಬಾ ಒಳ್ಳೆ ಇರುತ್ತೆ. ಇದು 100 ರೂಪಾಯಿ, 60 ರೂಪಾಯಿ, 80 ರೂಪಾಯಿನಲ್ಲಿ ಸಿಗುತ್ತೆ. ಈ ರೇಂಜಲ್ಲಿ ನಿಮ್ಗೆ ಸಿಗುತ್ತೆ? ಹೌದು ಮ್ಯಾಮ್. ಇದು ಕುಂಕುಮ ಮೇಡಮ್, ಕುಂಕುಮ ಭರಣಿ ಅಂತ. ಹೌದು ಮೇಡಮ್, ಇದು ಕುಂಕುಮ ಭರಣಿ ಮೇಡಮ್. ಹಾಂ, ಓನ್ಲಿ 90 ರೂಪೀಸ್ ಮೇಡಮ್. ಸೂಪರ್. ಇನ್ನು ಬಲ್ಕ್ ನಲ್ಲಿ ತಗೊಂಡು, ಓ ಕುಂಕುಮ ಭರಣಿ. ಹೌದು ಮೇಡಮ್, ಇದು ಬಲ್ಕ್ ನಲ್ಲಿ ತಗೊಂಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಮೇಡಮ್. ಓಕೆ, ಈಗ ಒಂದು ಪೀಸ್ ಅಲ್ಲಿ ಎಷ್ಟಾಗುತ್ತೆ ಸರ್? ಇದು ಮೇಡಮ್ 1 ಪೀಸ್ ಮೇಡಮ್ 90 ರೂಪೀಸ್. ಓ ವೆರಿ ನೈಸ್ ಸರ್. ವರ್ಕ್ಮನ್ಶಿಪ್ಗೆ ಕೊಡಬೇಕು, ತುಂಬಾ ಚೆನ್ನಾಗಿದೆ. ಕ್ರಾಫ್ಟ್. ಆಮೇಲೆ ಬಜೆಟ್ ಜಾಸ್ತಿ ಇರುತ್ತೆ ಅಂದ್ರೆ ಈ ತರ ಬುಲ್ಲಕ್ ಕಾರ್ಟ್, ಎತ್ತಿನ ಗಾಡಿನ ಕೊಡ್ಬೋದು ಮೇಡಮ್. ಇಲ್ಲಿ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಮೇಡಮ್. ಓಕೆ. ಇದು ಓಕೆ, ಕೃಷ್ಣ ವಿತ್ ಬುಲ್ಲಕಾರ್ಡ್. ಹೌದು ಮೇಡಮ್. ಓಕೆ, ನಿಮ್ಮ ಹತ್ರ ಡಿಫ್ರೆಂಟ್ ಟೈಪ್ ಆಫ್ ದೀಪಗಳಿರುತ್ತಲ್ಲ? ದೀಪ ಇದೆ ಮೇಡಮ್. ಇದು ವರಾಹಿ ದೀಪ ಇದೆ ಮೇಡಮ್. ವರಾಹಿ ದೀಪ. ಇದರಲ್ಲಿ ಸೈಜಸ್ ಅವೈಲೇಬಲ್ ಇರುತ್ತೆ ಮೇಡಮ್. ಫುಲ್ ವರ್ಕ್ ಹ್ಯಾಂಡ್ ಮೇಡ್ ಇರುತ್ತೆ ಮೇಡಮ್. ರೈಟ್ ಸರ್. ಇದು ಮೇಡಮ್ ಕಾಮಾಕ್ಷಿ ದೀಪ ಮೇಡಮ್. ಕೈನಲ್ಲಿ ಸುಗರ್ ಕೇನ್ ಇರುತ್ತೆ. ಓಕೆ. ಇದರಲ್ಲಿ ಸೇಮ್ ಇದು ಅಷ್ಟಲಕ್ಷ್ಮಿ ಇರುತ್ತೆ. ಎಲ್ಲ ಸೈಜಸ್ ಸಿಗುತ್ತೆ ನಿಮಗೆ, ಕ್ವಾಂಟಿಟಿ ಸೈಜಸ್ ಎಲ್ಲ ಸಿಗುತ್ತೆ. ಓಕೆ ಸರ್. ಇದು ಮೇಡಮ್ ಪಿಕಾಕ್ ದೀಪ ಇದೆ. ಆಮೇಲೆ ಇದನ್ನು ಗಿಫ್ಟ್ ಮಾಡಕ್ಕೆ, ಯೂಸ್ ಮಾಡಕ್ಕೆ ತುಂಬಾ ಒಳ್ಳೆ ಇರುತ್ತೆ. ಸೂಪರ್. ಆಮೇಲೆ ಇದರಲ್ಲಿ ಬೇರೆ ಪ್ಯಾಟರ್ನ್ ಇದೆ. ಇದು ಒಂದು ಬೆಲ್ ಬರುತ್ತೆ. ಓಕೆ. ಈ ಕಡೆ ದೀಪ ಬರುತ್ತೆ ಮೇಡಮ್. ತುಂಬಾ ಯೂನಿಕ್ ಇದೆ ಮೇಡಮ್. ಗಿಫ್ಟಿಂಗ್ ಮಾಡಕ್ಕೆ, ನೋಡಕ್ಕೆ ಲೈಟ್ ಫಾಸ್ಟ್ ಮೂವಿಂಗ್ ನಿಮ್ಮ ಹತ್ರ? ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಮೇಡಮ್. ಇದು ನೋಡಕ್ಕೆ ದೊಡ್ಡದು ಇದೆ, ರೇಟ್ ತುಂಬಾ ಕಡಿಮೆ ಇರುತ್ತೆ. ಓಕೆ ರೀ. ಆಮೇಲೆ ಇದು ಮೇಡಮ್ ಪಂಚಲೋಕ ಪಂಚದೀಪ ಅಂತಾರೆ, ನಿಮ್ಮ ಹತ್ರ ಇದೆಯಾ? ಹಾ, ಇದು ಪಂಚದೀಪ ಮೇಡಮ್. ಓ ಸೂಪರ್ ಸೂಪರ್. 5 ದೀಪ. ಇದರಲ್ಲಿ ಆಂಟಿಕ್ ಕಲರ್, ಸ್ಟೋನ್ ವರ್ಕ್ ಎಲ್ಲ ಯಾವ ತರ ಪಾಲಿಶ್ ಬೇಕಂದ್ರೆ ಸಿಗುತ್ತೆ ಮೇಡಮ್. ಓಕೆ ರೀ. ಓಕೆ. ಆಮೇಲೆ ಇದು ಮೇಡಮ್ ಕೆಳಗಡೆ ಬೆಲ್ ಇರುತ್ತೆ. ಇದು ಮೇಡಮ್ ಕೆಳಗಡೆ ಬೆಲ್ ಬರುತ್ತೆ, ಮೇಲ್ಗಡೆ ಪಿಕಾಕ್ ಇದೆ. ಇದು ಮೇಲ್ಗಡೆ ಮೇಡಮ್ ನೀರ್ ಹಾಕ್ಬಿಟ್ಟು ನೀವು ಕೆಳಗಡೆ ದೀಪನೂ ಹಾಕ್ಬೋದು ಮೇಡಮ್. ತುಂಬಾ ಅರೇಂಜ್ ಮಾಡಬಹುದಲ್ಲ? ಹೌದು ಮೇಡಮ್. ಬೇಕಾದ್ರೆ ಲಕ್ಷ್ಮಿ ಕೂಡ ಇಡಬಹುದು ಇಲ್ಲಿ. ಹಾ, ಇದರಲ್ಲಿ ಲಕ್ಷ್ಮಿ ಇಡಬಹುದು, ಗಣೇಶ ಇಡಬಹುದು. ನೀರ್ ಹಾಕ್ಬಿಟ್ಟು ತುಂಬಾ ಯೂನಿಕ್ ಇದೆ ಮೇಡಮ್. ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್ ಸರ್. ಡಿಫ್ರೆಂಟ್ ಕಲೆಕ್ಷನ್ ನಿಮ್ಮ ಹತ್ರ ಅಲ್ಲ? ಹೌದು ಮೇಡಮ್. ಆಮೇಲೆ ವಿಗ್ರಹ ಮೇಡಮ್ ಈ ತರ ಮೇಡಮ್ ಚಿಕ್ಕ ಚಿಕ್ಕ ಸ್ಟಾರ್ಟಿಂಗ್ ಇರುತ್ತೆ. ಆಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕಂದ್ರೆ ಎಲ್ಲ ಸಿಗುತ್ತೆ. ಇದು ಬಾಲಾಜಿ ಇದೆ ಮೇಡಮ್. ಬಾಲಾಜಿನಲ್ಲಿ ಈ ಸೈಜಸ್ ಸಿಗುತ್ತೆ ಮೇಡಮ್. ಇಲ್ಲಿ ಸೈಜ್ ಎಷ್ಟು ಬೇಕಂದ್ರೆ ಸಿಗುತ್ತೆ. ಆಮೇಲೆ ಇದು ಬ್ಯಾಕ್ ಸೈಡ್ ಇದೆ. ಇದು ಒಂದು 45 ಫೇಮಸ್ 45 kg ಬಾಲಾಜಿ ಇಲ್ಲಿ ಸಿಗುತ್ತೆ ನಿಮಗೆ. ಇದು 150-200 kg ವರೆಗೂ ಸಿಗುತ್ತೆ. ಓಕೆ, ಸಾರತ ನೀವು ಬಂದ್ರೆ 150-200 kg ತನಕನೂ ಸಿಗುತ್ತೆ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಬಂದು ತಗೋಬಹುದು. ಚಿಕ್ಕ ಮೂರ್ತಿಯಿಂದ ಹಿಡಿದು ದೊಡ್ಡ ಮೂರ್ತಿ ತನಕ ನಿಮ್ಗೆ ಸಿಗುತ್ತೆ ಇಲ್ಲಿ.
ಓಕೆ ಸರ್, ಸೂಪರ್. ಇದರಲ್ಲಿ ಸೈಜಸ್ ಸಿಗುತ್ತೆ ಮೇಡಮ್. ಆಮೇಲೆ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ ಮೇಡಮ್. ಹಸು ವಿತ್ ಕೃಷ್ಣ. ಹಸು ವಿತ್ ಕೃಷ್ಣ ಇದೆ ಮೇಡಮ್. ಇದರಲ್ಲಿ ಸೈಜಸ್ ಅವೈಲೇಬಲ್ ಇರುತ್ತೆ. ಓಕೆ ರೀ. ನಿಮಗೆ ಯಾವ ಸೈಜ್ ಬೇಕಂದ್ರೆ ಎಲ್ಲ ಸಿಗುತ್ತೆ. ಓಕೆ ರೀ. ಇದು ತುಂಬಾ ಮಾಡಲ್ ಇದೆ. ಓಕೆ ಸರ್, ಎಲ್ಲ ಓಕೆ. ಇದರಲ್ಲಿ ಕಲರ್ ವಿದೌಟ್ ಕಲರ್ ಇಲ್ಲೇ ಇದೆ. ಇದು ವಿದೌಟ್ ಪರ್ಪಸ್ಗೆ ಈ ತರ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಶೋ ಪೀಸ್ ಇದೆ ಮೇಡಮ್. ಇದರಲ್ಲಿ ಸೇಮ್ ಗಣೇಶ ಲಕ್ಷ್ಮಿ ಸಿಗುತ್ತೆ. ಓ, ಇದರಲ್ಲಿ ಗಣೇಶ ಲಕ್ಷ್ಮಿ ಸಿಗುತ್ತೆ ಸರ್? ಹೌದು, ಓಕೆ. ಎಲ್ಲ ಸಿಗುತ್ತೆ ಮೇಡಮ್. ಆಮೇಲೆ ಇದು ಮೇಡಮ್ ಏನಂತಾರೆ ಸರ್? ಇದು ಮೇಡಮ್ ಪೀಠ ಪ್ರಭಾವಲಿ ಮಂದಾಸನ ಟೈಪ್ ಇದೆ. ಇದರಲ್ಲಿ 4 ಸೆಟ್ ಕ್ಲೋಸ್ ಇರೋದು ಬೇಕಂದ್ರೆ 4 ಸೆಟ್ ಕ್ಲೋಸ್ ಇರೋದನ್ನು ಸಿಗುತ್ತೆ. ಓ ವಾವ್, ನೈಸ್. ಸೇಮ್. ಓಕೆ. ಹೌದು ಮೇಡಮ್, ಇದು ಕಲ್ಪವೃಕ್ಷ ವಾಸ್ತು ಟ್ರೀ. ವಾಸ್ತು ಟ್ರೀ. ಎಸ್. ಓ, ದಟ್ಸ್ ಅಮೇಜಿಂಗ್. ಆ ಮನೆ ಎಂಟ್ರೆನ್ಸ್ ಅಲ್ಲಿ ಇಡಬೇಕಾ, ಅದು ಪೂಜೆ ಮನೆ ಇಡಬೇಕಾ? ನಿಮ್ ಇಷ್ಟ ಮೇಡಮ್, ಯಾವ ಕಡೆನೂ ಇಡಬಹುದು. ಎಲ್ಲಿ ಬೇಕಾದ್ರೂ ಇಡಬಹುದು. ಹೌದು ಮೇಡಮ್. ಹಾ ಸರ್. ಇವಾಗ ವರಮಹಾಲಕ್ಷ್ಮಿ ಪೂಜಾ ಬರ್ತಾ ಇದೆ ಮೇಡಮ್. ಬಿಂದಿಗೆಗಳು ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ಸೇಲ್ ಆಗಿದೆ ಮೇಡಮ್. ಓ, ಕಲ್ಸ ಇಡ್ಲಿಕ್ಕಲ್ಲ. ಹೌದು ಮೇಡಮ್, ಇದೆಲ್ಲ ಸೈಜಸ್ ಸಿಗುತ್ತೆ ಮೇಡಮ್ ನಿಮಗೆ. ಓ ಸೂಪರ್. ಚಿಕ್ಕದು ದೊಡ್ಡದು ಎಲ್ಲ ಸೈಜಸ್ ಸಿಗುತ್ತೆ. ಓ ನೈಸ್ ಸರ್, ನೈಸ್ ನೈಸ್. ಹಾ, ಶಿವ ಅಲ್ವಾ ಸರ್ ಇದು? ಹೌದು ಮೇಡಮ್. ಇದು ಪಂಚಲೋಕನ ಬ್ರಾಸ ಸರ್? ಪಂಚಲೋಕ ಮೇಡಮ್, ಇದು ಶಿವಲಿಂಗ್. ಇಲ್ಲಿ ಸೈಜ್ಗಳು ಎಲ್ಲ ಅವೈಲೇಬಲ್ ಇರುತ್ತೆ. ಓಕೆ. ನಿಮ್ಮ ಶಾಪ್ ಎಷ್ಟು ವರ್ಷ ಹೇಳಿದ್ರೆ ಸರ್? ಮೇಡಮ್ 4 ಇಯರ್ಸ್ ಆಯ್ತು. 4 ಇಯರ್ಸ್ ಆಯ್ತು ರೀ. ಓಕೆ. ಶಿವ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಥರ ಈ ಥರ ನಿಮ್ಗೆ ಯಾವ ಥರ ದೀಪಗಳು ಬೇಕಾದ್ರೂ ಇಟ್ಕೋಬೋದು. ಶಿವನಿಗೆ ನೀವು ಪಂಚ ದೀಪ ಹಚ್ಬೋದು ಇಲ್ಲಿ. ಅದೇ ಥರ ಆರ್ತಿ ಖುದ್ ಬ್ರೇಕ್ ಹೋಗಿ ದೀಪ ಕಂಬ ಇಟ್ಟಿದ್ದಾರೆ ನೋಡಿ. 2 ದೀಪ ಕಂಬ ಇಡ್ಬೋದು. ನೀವು ಹೆಂಗ್ ಬೇಕಾದ್ರೂ ಇದು ನೋಡ್ಬೋದು. ಹೆಂಗ್ ಬೇಕಾದ್ರೂ ಮೇಲೆ ನಾವು ಇಟ್ಕೊಂಡು ಚೆನ್ನಾಗಿ ಕಾಣುತ್ತೆ. ದತ್ತಾತ್ರೇಯ ನೋಡಿ, ದತ್ತಾತ್ರೇಯನೂ ಇದು ಇಲ್ಲಿ ಬೇಕಾದ ದತ್ತಾತ್ರೇಯ ಲಿಂಗ ನಿಮ್ಗೆ ಸಿಗುತ್ತೆ. ಐಡಲ್ಸು ಸಿಗುತ್ತೆ. ದತ್ತಾತ್ರೇಯ ಅಂತಾರಲ್ಲ, ದತ್ತಾತ್ರೇಯ ಪೂಜೆ ತುಂಬಾ ಒಳ್ಳೇದು. ಅದೇ ತರ ದುರ್ಗಾನು ಡಿಫ್ರೆಂಟ್ ಸೈಜ್ ಸಿಗುತ್ತಲ್ಲ ಸರ್ ನಿಮ್ಮ ಹತ್ರ? ಸೈಜಸ್ ಸಿಗುತ್ತೆ ಮೇಡಮ್. ಓ, ನಿಮ್ಮ ಹತ್ರ ಪಾಂಡುರಂಗನೂ ಇದೆಯಲ್ಲ ಸರ್? ಪಾಂಡುರಂಗ ಇದೆಲ್ಲ? ಹೌದು ಮೇಡಮ್, ಪಾಂಡುರಂಗ ಇದು. ಹಾ ಸರ್. ಓಕೆ. ಸ್ಟ್ಯಾಂಡಿಂಗ್ ಲಕ್ಷ್ಮಿ ಲಕ್ಷ್ಮಿ ತುಂಬಾ ಒಳ್ಳೇದಂತಾರೆ. ಇದರಲ್ಲಿ ಮೇಡಮ್ ಕೂತಿರೋದನ್ನು ಸಿಗುತ್ತೆ. ಇದರಲ್ಲಿ ಎಲ್ಲ ತರದ ಲಕ್ಷ್ಮಿಗಳನ್ನ ನೋಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಲಕ್ಷ್ಮೀಸ್ ಇಟ್ಟಿದ್ದಾರೆ ನೋಡಿ. ಅಷ್ಟಲಕ್ಷ್ಮಿಗಳು ಇದ್ದಾರೆ ಇದರಲ್ಲೇ. ಹೌದು ಮೇಡಮ್, ಅಷ್ಟಲಕ್ಷ್ಮಿನೂ ಸಿಗುತ್ತೆ. ಹೌದ್ರಿ, ನೋಡಿ ಇಲ್ಲಿ ಇಟ್ಟಿದ್ದಾರೆ. ಫೇಮಸ್ 45 kg ಬಾಲಾಜಿ ಇಲ್ಲಿ ಸಿಗುತ್ತೆ ನಿಮಗೆ. ಇದು 150-200 kg ವರೆಗೂ ಸಿಗುತ್ತೆ. ಓಕೆ. ಸಾರಥ ನೀವು ಬಂದರೆ 150-200 kg ತನಕನೂ ಸಿಗುತ್ತೆ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಬಂದು ತೊಗೋಬೋದು. ಚಿಕ್ಕ ಮೂರ್ತಿಯಿಂದ ಹಿಡಿದು ದೊಡ್ಡ ಮೂರ್ತಿ ತನಕ ನಿಮ್ಗೆ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದು 3 ಇಂಚಲ್ಲಿ ಮಾಡಿದ್ದಾರೆ. ಶ್ರೀಕೃಷ್ಣ ಮತ್ತು ಲಕ್ಷ್ಮಿ ಮತ್ತು ಶಿವ, ಲಾರ್ಡ್ ಶಿವ ನೋಡಿ ಎಷ್ಟು ಚೆನ್ನಾಗಿ 3 ಇಂಚಸಲ್ಲಿ ಇಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ. ಇದು ಬಂದು ಷಣ್ಮುಖ. ಈ ಷಣ್ಮುಖ ಸ್ವಲ್ಪ ದೊಡ್ಡದಿದ್ದಾರೆ, ಬಟ್ ವೆರಿ ವೆರಿ ನೈಸ್, ವೆರಿ ವೆರಿ ನೈಸ್. ಎಲ್ಲರೂ ಬಂದು ತೊಗೋಬೋದು. ಪಂಚಲೋಕದಲ್ಲಿ ಮಾಡಿದ್ದಾರೆ. ಅದೇ ಬಂದ್ಬಿಟ್ಟು ಇಲ್ಲಿ ರೇಟು ತುಂಬ ಕಮ್ಮಿ ಇದೆ. ತುಂಬ ಜನ ಇಲ್ಲಿ ಬರ್ತಾರೆ. ಆದರೆ ನೀವು ಬಂದು ನೋಡಿ. ಅದೇ ಥರ ಕುಬೇರ ಇಟ್ಟಿದ್ದಾರೆ, ಬಾಲಕೃಷ್ಣ ಇಟ್ಟಿದ್ದಾರೆ ನೋಡಿ. ಬಾಲಕೃಷ್ಣ ಸೂಪರ್ ಆಗಿದ್ದಾರೆ. ಕೃಷ್ಣ ವಿತ್ ಹಸು ಇದೆ. ಶ್ರೀ ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿ 1 ಇಂಚಲ್ಲಿ ಅಷ್ಟು ಕ್ಯೂಟಾಗಿ ಮಾಡಿದೆ. ಶ್ರೀಕೃಷ್ಣ ಹಸಿ 1 ಇಂಚ್ ಇವರೆಲ್ಲ. ಮತ್ತು ತೊಟ್ಟಿಲಲ್ಲಿರುವ ಶ್ರೀ ಗಣೇಶನ್ನು ತುಂಬ ಚೆನ್ನಾಗಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ವರ್ಕ್ಮೆನ್ಶಿಪ್ ಇಸ್ ಸೂಪರ್. ಮತ್ತು ಇಲ್ಲಿ ರಾಧಾಕೃಷ್ಣ ಇಬ್ಬರು ಉಯ್ಯಾಲೆಯಲ್ಲಿ ಕೂತ್ಕೊಂಡಿರ್ತಾರೆ, ಒಂದು ಡಿಸೈನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ. ಒಂದೊಂದು ಐಟಮ್ಸು ಅಷ್ಟೇ ಚೆನ್ನಾಗಿದೆ ನೋಡಿ. ಕಾಮಾಕ್ಷಿ ದೀಪ ಅಂತಾರಲ್ಲ. ನೆಕ್ಸ್ಟ್ ನಮ್ಮ ಗಣೇಶ ಉಯ್ಯಾಲೆ ಆಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡೋಕ್ಕೆ ಒಂದೊಂದು ಅಷ್ಟು ಯೂನಿಕ್ ಆಗಿದೆ ರೀ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನಾವಿಲ್ಲಿ ದೀಪ ಶಾಪಲ್ಲಿ. ಯಾರೆಲ್ಲ ಆಂಜನೇಯ ಪ್ರಿಯರು ಬಂದು ಇಲ್ಲಿ ನೋಡ್ಬೋದು. ತುಂಬ ಕಲೆಕ್ಷನ್ಸ್ ಇದೆ ಆಂಜನೇಯರು ಅಷ್ಟೇ. ಅದೇ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ದೀಪಗಳು ಅಷ್ಟೇ ಇದೆ. ಶಂಕು ದೀಪ ಇದೆ ನೋಡಿ. ಎಂತೆಂಥ ದೀಪ ಇಟ್ಟಿದ್ದಾರೆ, ಸೂಪರ್ ದೀಪಗಳಿದೆ. ನಮ್ಗೆ ಯಾವ ಒಕೇಶನ್ ಬೇಕೋ ಅದೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಅದೇ ಥರ ಶಿವ ಮತ್ತು ಹಸುನು ಇಟ್ಟಿದ್ದಾರೆ. ಇದು ಕುದುರೆ ಮನೇಲಿಟ್ಟರೆ ಒಳ್ಳೇದಂತಾರೆ. ಅದಕ್ಕೆ ಓಡೋ ಥರ ಕುದುರೆ ಇದ್ದರೆ ಫಾಸ್ಟಾಗಿ ಡೆವಲಪ್ಮೆಂಟ್ಗೆ ಈ ಥರ ಇಡಬೇಕು ಮನೇಲಿ ಎಂದು ವಾಸ್ತು ಪ್ರಕಾರ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಇಟ್ಟಿದ್ದಾರೆ, ತೊಗೊಂಡ್ಬಂದಿಟ್ಟಿದ್ದಾರೆ. ಮತ್ತು ಶ್ರೀಕೃಷ್ಣ ಹೋಗೋ ಥರ ಗರುಡ ಪಕ್ಷಿನೂ ಅಲ್ಲಿ ಸಿಗುತ್ತೆ, ಗರುಡನೂ ಸಿಗುತ್ತೆ. ಮತ್ತು ಈ ಐಟಮ್ಸ್ ಎಲ್ಲ ನಿಮಗೆ 50 to 100 ರೂಪೀಸ್ ಒಳಗೆ ಸಿಗುತ್ತೆ ರೀ. ಇಲ್ಲಿ ಎಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದೀಪಗಳು ನೋಡ್ಬೋದು. ಇಲ್ಲಿ ಹಳೆ ಕಾಲ ದೀಪನ ಇಷ್ಟು ದೀಪಗಳಿದೆ. ಮತ್ತು ನೋಡಿ ವೆಂಕಟಾಚಲಪತಿ ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟೇ ಸೂಪರಾಗಿದ್ದಾರೆ. ಇವರು 45 kg ಇದ್ದಾರಂತೆ ರೀ. ತುಂಬ ಅಷ್ಟು ಸುಂದರವಾಗಿದ್ದಾರೆ. ಅಷ್ಟು ಸುಂದರ ತುಂಬ ನನಗೆ ಮನಸ್ಸಿಗೆ ಇಷ್ಟ ಆಯಿತು ನೋಡಿ. ಎಲ್ಲ ದೇವಗಳು ಇದ್ದಾರೆ ನಿಮಗೆ. ಯಾವ್ಯಾವ ದೇವಕ್ಕೆ ಎಲ್ಲ ದೇವಗಳು ಇದೆ ನಿಮಗೆ ನೋಡಿ. ಶ್ರೀಕೃಷ್ಣ ಇದ್ದಾರೆ,
ಮಹಾಲಕ್ಷ್ಮಿ ನೋಡಿ, ಮಹಾಲಕ್ಷ್ಮಿ ಕೈಯಿಂದ ಮಹಾಲಕ್ಷ್ಮಿ ಇದೆ. ಯೂಶ್ವಲಿ ನಾವು ಮಹಾಲಕ್ಷ್ಮಿ ಕೈಯಿಂದ ನಾವು ದುಡ್ಡು ಬರೋ ಥರ ನೋಡಿರ್ತೀವಿ, ಅದೇ ಕೈಯಲ್ಲಿ ಮಹಾಲಕ್ಷ್ಮಿ ಪೋರ್ಟ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಟರಾಜ, ಶ್ರೀ ನಟರಾಜ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇವರು ಅಷ್ಟೇ ತುಂಬಾ ಕರ್ವಿಂಗ್ ಎಷ್ಟು ಚೆನ್ನಾಗಿದೆ, ಬಟ್ ರೇಟ್ಸು ತುಂಬ ರೀಸನಬಲ್ ಆಗಿದೆ. ಎಲ್ಲರೂ ಬರ್ಬೋದು, ಡೆಫಿನೆಟಾಗಿ ನೀವೆಲ್ಲ ಬಂದುಬಿಟ್ಟು ಖಂಡಿತ ನೀವು ಇಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅದೇ ಥರ ಇದೆಲ್ಲ ನಾವು ಮನೇಲೂ ಇಡ್ಬೋದು. ಈ ಅಮ್ಮವೆಲ್ಲ ನೀವು ಬಂದುಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟರು ಒಳ್ಳೆಯದು. ತುಂಬ ಜನ ದೇವಸ್ಥಾನಕ್ಕೂ ತಗೊಂಡು ಹೋಗ್ತಾರಂತೆ ನೋಡಿ. ತುಂಬ ಚೆನ್ನಾಗಿದೆ ರೀ, ನನಗೆ ಮಾತೇ ಬರ್ತಾ ಇಲ್ಲ ಅಲ್ಲಿ ನೋಡ್ಬಿಟ್ಟು, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ನಟರಾಜ ಡ್ಯಾನ್ಸ್ ಮಾಡಿದಂಗೆ ತುಂಬ ಚೆನ್ನಾಗಿದೆ ನೋಡಿ. ಈ ಬೌಲಲ್ಲಿ ಬಂದುಬಿಟ್ಟು ನೀವು ನೀರು ತುಂಬಿಸ್ಬಿಟ್ಟು ಚೆನ್ನಾಗಿ ಫ್ಲವರ್ಸ್ ಡೆಕೋರೇಷನ್ ಮಾಡ್ಬೋದು. ಅದೇ ಥರ ನೀವು ಫುಲ್ ಅಕ್ಕಿ ಇಟ್ಟು ಅದ್ಮೇಲೆ ಲಕ್ಷ್ಮಿ ಇಟ್ಟು ಪೂಜೆ ಮಾಡೋದು ಚೆನ್ನಾಗಿರುತ್ತೆ ರೀ. ಮತ್ತು ಇಲ್ಲಿ ದೀಪಗಳು ಅಷ್ಟೇ ಡಿಫ್ರೆಂಟ್ ವೆರೈಟೀಸ್ ಆಫ್ ದೀಪ ಇದೆ ನೋಡಿ. ಇದು ತೊಂಗೋ ದೀಪ ಅಂತೆಲ್ಲ ತೊಂಗ್ತಾ ಇದೆ, ಅದ್ರ ಜೊತೆಯಲ್ಲಿ ಬೆಲ್ಲು ಇಟ್ಟಿದ್ದಾರೆ. ಸೊ ಶೇಕ್ ಆದರೆ ನಿಮಗೆ ಬೆಲ್ ಸೌಂಡು ಬರುತ್ತೆ, ಕೇಳೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಬೆಲ್ ಸೌಂಡ್ ಕೇಳಿದರೆ ತುಂಬ ಒಳ್ಳೆ ಸೌಂಡ್ ಅಂತಾರೆ. ಅದಕ್ಕೆ ಶಂಖ ಬೆಲ್ಲು ಎಲ್ಲ ಮನೇಲಿ ಕೇಳಬೇಕು ಪದೇ ಪದೇ ಅಂತ ಹೇಳ್ತಾರೆ. ಅದಕ್ಕೆ ಅವರೇ ಈ ಥರ ಡಿಸೈನ್ ಮಾಡಿದ್ದಾರೆ, ಲ್ಯಾಂಪ್ ವಿತ್ ಬೆಲ್ ಮಾಡಿದ್ದಾರೆ. ಅದೊಂಥರ ಯೂನಿಕ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೀವು ದೇವ್ರ ಮನೆ ಇಟ್ಟರೆ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಥರ ನಮಗೆ ಶೋ ಪೀಸಸ್ ಗಣೇಶಸ್ಸು ಇಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿದೆ ನೋಡಿ. ಗಣೇಶ ವಿತ್ ದೀಪ ಇದೆ. ಇದೆಲ್ಲ ವಾಸ್ತು ಪ್ರಕಾರ ತುಂಬ ಒಳ್ಳೇದು ಅಂತಾರೆ. ಮನೆ ಓಪನ್ ಮಾಡಿದ ತಕ್ಷಣ ಈ ಥರ ನೋಡಿದ್ರೆ ಒಳ್ಳೆಯದು. ಮತ್ತು ಗಣೇಶ ವಿತ್ ಆನಿ ಫೇಸ್ ವಿತ್ ಬೆಲ್ ಇಟ್ಟಿದ್ದಾರೆ, ಅದು ಗುಡ್ ಸೈನು. ಆದರೆ ಸಣ್ಣ ಥರ ಇದೆ, ಅದು ತುಂಬ ಮನೆ ಇಟ್ಟರೆ ಒಳ್ಳೇದು ಅಂತಾರೆ. ಈ ವಾಸ್ತು ಪ್ರಕಾರ ತುಂಬ ನಿಮ್ಗೆ ಬೇಕಾದಷ್ಟು ಎಲ್ಲ ವಿಧವಾದ ವಸ್ತುಗಳು ಇಲ್ಲಿ ಸಿಗುತ್ತೆ. ನಿಮಗೆ ಪೂಜಾ ಐಟಮ್ಸ್ ಅಷ್ಟೇ ಎಲ್ಲ ಸಿಗುತ್ತೆ ನೋಡಿ. ನಮ್ಮ ಗಣೇಶ ಅಷ್ಟು ಚೆನ್ನಾಗಿದೆ, ಗಣೇಶ ಹಬ್ಬನೂ ಬರುತ್ತೆ ನೋಡಿ. ಒಂದೊಂದು ಗಣೇಶ ಒಂಥರ ಡಿಫ್ರೆಂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿದೆ ರೀ ನೋಡಿ. ಅಷ್ಟಲಕ್ಷ್ಮಿಲಿ ಇದು ವಾಸ್ತು ಪ್ರಕಾರ ಮನೇಲಿ ಇಟ್ಟರೆ ತುಂಬ ಒಳ್ಳೇದಂತಾರೆ, ಅದಕ್ಕೆ ಅಷ್ಟಲಕ್ಷ್ಮಿನೇ ಮಾಡಿದ್ದಾರೆ. ಇದುಂಟು ಗಜ ವಿತ್ ಬೆಲ್ಲ, ಇದೆಲ್ಲ ಅವ್ರು ಯೂನಿಕಾಗಿ ಒಂದೊಂದು ಡಿಸೈನ್ ಮಾಡಿದ್ದಾರೆ ನೋಡಿರಿ. ಇಲ್ಲಿ ಬಂದು ನೋಡಿ, ಆನೆ ಜೊತೆಯಲ್ಲಿ ಬೆಲ್ಲೂ ಇದೆ ನಿಮಗೆ. ಈಗ ಮನೆಯಲ್ಲಿಟ್ಟರೆ ನೀವು ಹಾಲಲ್ಲಿಟ್ಟರೆ ತುಂಬ ಒಳ್ಳೇದು ಅಂತಾರೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಗೋವಿಂದನ ಇಟ್ಟಿದ್ದಾರೆ, ಗೋವಿಂದನೂ ಅಷ್ಟೇ ಚೆನ್ನಾಗಿದ್ದಾರೆ, ವಿಕ್ಟ್ರಿ ಗೋವಿಂದ ಥರ ಇದ್ದಾರೆ. ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರ್ಸದ ಮಾಡಿದ್ದಾರೆ ನೋಡಿ. ಎಷ್ಟು ಒಂದೊಂದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಮತ್ತು ನಿಮ್ಗೆ ಬೇಕಾದ ದೀಪ ಕಂಬಗಳು, ಡಿಫ್ರೆಂಟ್ ದೀಪ ಕಂಬಗಳು ಇರ್ತಿದೆ ರೀ ನಿಮಗೆ ನೋಡಿ. ರಾಧಾಕೃಷ್ಣ ಉಯ್ಯಲಲ್ಲಿ ಕೂತಂಗಿದೆ, ಉಯ್ಯಲ್ ಕೂತು ಆಡ್ದಂಗಿದೆ ಇದು ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅದೇ ಥರ ನಮ್ಮ ಗಣೇಶನೂ ಮಾಡಿದ್ದಾರೆ. ಈ ಗಣೇಶ ಹಬ್ಬನೂ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕಾಗಿ. ಮತ್ತು ರಾಧಾಕೃಷ್ಣ ಇಬ್ಬರು ಇದ್ದಾರೆ. ಮತ್ತು ಮನೆ ಮುಂದೆ ಇದೆಲ್ಲ ಇಡ್ತಾರಲ್ಲ ನೋಡಿ. ಮತ್ತು ಗಣೇಶನ ಹಬ್ಬಕ್ಕೆ ನಿಮ್ಗೆ ಯಾವ ಥರ ಗಣೇಶ ಬೇಕಾದ್ರೂ ಬಂದು ತೊಗೋಬೋದು. ಪೇಟೆ ಗಣೇಶ ಇದ್ದಾರೆ, ತೊಪ್ಪೆ ಗಣೇಶ ಇದ್ದಾರೆ, ಬಾಲ ಗಣೇಶ ಇದ್ದಾರೆ, ವಿದ್ಯಾ ಗಣೇಶ ಇದ್ದಾರೆ. ಎಲ್ಲ ಥರದ ಗಣೇಶಗಳು ಇಲ್ಲಿ ನೀವು ನೋಡ್ಬೋದು.